ಅಮ್ಮ ಬಾ ಅಶ್ವಿನಿ. ಏ ನಂದಿನಿ, ನಂದಿನಿ, ಏನು ಏನೇನು ಯಾಕೆ ಅಶ್ವಿನಿ ಅಕ್ಕಿ ಮ್ಯಾಗ ಕಷ್ಟ ಚಿರಾಡಕತ್ತಿ ನೀನು? ನೋಡವ ಅಲ್ಲಿ ಅಂಗಡಿಯಾಗ ಬೈದಿದ್ದಂದ್ರೆ ಇಲ್ಲಿ ಮತ್ತೆ ನೋಡ ಅಶ್ವಿನಿ, ಯಾಕ ಆ ಲಕ್ಷ್ಮಿ ಮುಂದೆ ಏನೋ ಅಂದೆ ಅಂತ ಲಕ್ಕಿಗೆ ಯಾಕ ಹಂಗ್ಯಾಕೆ ಮಾತಾಡ್ತಿ? ಎಷ್ಟಾದ್ರೂ ಲಕ್ಕಿ ನಿನ್ನ ಆದ್ಮೇಲೆ ಮಂದಿ ಮುಂದೆ ಹಂಗೆ ಬಿಟ್ಕೊಟ್ಟು ಮಾತಾಡ್ತಾರ? ಅಮ್ಮ ನಿಮ್ಗೆ ಪೂರಾ ವಿಷಯ ಗೊತ್ತಿಲ್ದ ಮಾತಾಡಕ್ ಹೋಗ್ಬೇಡ್ರಿ. ಏನು ನಾನು ಬೈದಿದ್ದಕ್ಕಿಗೆ ನನ್ನ ಅಂಗಡಿಗೆ ಯಾಕೆ ಬಂದ್ಲಕ್ಕಿ ಫಸ್ಟ್ ಅದನ್ನ ಕೇಳ್ರಿ. ಅಯ್ಯೋ ನಿನ್ನ ಅಂಗಡಿ ನೀ ಅತ್ತಿಗೆ ಹೋದಿಲ್ಲ, ಈ ಮನೆನಕ್ಕೆ ಹೋದಿಲ್ಲ, ನಿನ್ನ ಅಂಗಡಿ ಅಂತ. ನಿನ್ನ ಅಂಗಡಿಗೆ ಹಂಗಾರೆ ಯಾರು ಬರಬಾರ್ದನ? ಸಂಬಂಧಿಕರಾಗಿ ನಾದ್ನಾಗಿ ಅತ್ತಿ ಸೊಸೆಯಾಗಿ ಬರ್ಬೋದು. ಈಗೀಕೆ ಏನಂದ್ಲು ಗೊತ್ತಾ? ಬಂದ್ಲು, ಯಾಕೆ ಬಂದು ಏನು ಕೇಳಿದೆ ನಾನು. ಹಂಗಾರೆ ಏನಾರ ಜಗಳ ಮಾಡಕ ಏನಾರ ಹೇಳಕ ಬರೋದ ಭಾಳ ಅಲ್ಲಿಕ್ಕೆ ಇಂಥವ ಅಲ್ಲಿಕ್ಕಿವ. ನನ್ನ ಅಂಗಡಿಗೆ ಈಕೆ ಯಾಕೆ ವ್ಯಾಪಾರ ಮಾಡಕ್ ಬರ್ತಾಳ? ಅದಕ್ಕೆ ಯಾಕವ ಯಾಕೆ ಇಲ್ಬೇಕು ಬಂದಿ ಅಂದೆ. ನಾನೇ ನಿನ್ನ ಅಂಗಡಿಗೆ ಗಿರಾಕಿಯಾಗಿ ಬಂದಿರೋದು, ನಿನ್ನ ಆಜ್ಞೆಗೆಲ್ಲ ಅಂದ್ಲು. ಆಯ್ತು ಬಿಡು ಅಂತಂದೆ. ವಾಪಸ್ ನಾನು ಸುಮ್ಮನಿದ್ದೆ. ಈಕಿಗೆ ಈಕಿ ಏನು ಮಾಡಿದ್ಲು ಗೊತ್ತಾ? ಒಳಗೆ ನಾನು ಇದು ಗಿರಾಕಿ ಇದೇನದು ನನ್ನ ಮೆಜರ್ಮೆಂಟ್ ಕೊಡಬೇಕು, ಡ್ರೆಸ್ ಆರ್ಡರ್ ಕೊಡಬೇಕು ಅಂದ್ಲು. ಒಳಗೆ ಹೋದ್ಲು. ನಾನು ತಗೊಳ್ಳಿಲ್ಲ, ಮತ್ತೆ ಬೇರೆ ನಂದು ಕೆಲಸಗಾರ ಇದ್ರಲ್ಲ ಅವ್ರಿಗೆ ಕೊಡು ಹೋಗು, ಅವ್ರು ತಗೊಂತಾರ, ಅಳತಿ ಕರೆಕ್ಟಾಗಿ ಬರೀತಾರ ಹೋಗು ಅಂತ ಹೇಳಿದೆ. ನಾನು ಈಕೆದ್ರೆ ಏನು ದುಡ್ಡು ಕೇಳ್ಬೇಕಂತ ಇರಲಿಲ್ಲ. ದುಡ್ಡು ಕೇಳಾರ್ದ 3500 ರೂಪಾಯಿ ಹೇಳ್ಕಸಿದೆ. ನಾನು 3500 ರೂಪಾಯಿ ಫಸ್ಟ್ ಕೇಳಿರ್ಲಿಲ್ಲ ಅಮ್ಮ. ಈಕಿ ಏನು ಮಾಡಿದ್ಲು ಗೊತ್ತಾ? ಲಕ್ಷ್ಮಿ ಬಂದ್ಲು ನನಗೆ ಭೇಟಿ ಆಗಕ್ಕಂತೇಳಿ. ಆಕಿ ಪ್ರೆಗ್ನೆಂಟ್ ಇದ್ಲು, ಹೇಳಿ ಖುಷಿ ಪಡೋಣ ಅಂತಂದು ಬಂದಿದ್ಲು. ಹಂಗೆ ನಾವು ಮಾತಾಡ್ಕೊಂತ ನಿಮ್ಮ ಅತ್ತಿ ಅವರು ಖುಷಿ ಪಟ್ರನವ ಅಂತ ಕೇಳಿದೆ. ಯಾಕಂದ್ರೆ ಅವ್ರ ಅತ್ತಿ ಹೆಂಗದಾರ ಅಂತ ನಿಮಗೆ ಗೊತ್ತಲ್ಲ. ಈಕಿ ಸೈಡಿಗೆ ನಿಂತು ವಿಡಿಯೋ ಕಾಲ್ ಮಾಡ್ತಾ ಇದ್ದಾಳ, ಆಮೇಲೆ ಫೋನ್ ಮಾಡ್ತಾ ಇದ್ದಾಳ, ರೆಕಾರ್ಡಿಂಗ್ ಮಾಡ್ತಾ ಇದ್ದಾಳ, ಫೋನ್ ಹಚ್ತಾ ಇದ್ದಾಳ ಅವ್ರಿಗೆ. ಅಂದ್ರೆ ಸಾಧ್ಯ ಆಕಿ ಏನು ಆಕತ್ತ ಅದನ್ನ ಮಾಡ್ತಾ ಇದ್ದಾಳ. ಆಕಿ ಸಿಟ್ಟು ಬರ್ತತೆ ಬರಂಗಿಲ್ಲ. ಅವ್ರ ಅತ್ತಿಗೆ ಈಕಿ ಫೋನ್ ತಗೊಂಡು ನೋಡ್ರಿ ನಿನ್ನೆ ಈ ಟೈಮಿಗೆ ಮಾಡ್ಯಾರ ಇಲ್ಲ ಅಂತೇಳಿ. ಹೌದನಾ? ಇಲ್ಲವ ಸುಳ್ಳು ಹೇಳ್ಬೇಡ. CC ಕ್ಯಾಮ್ರಾದ ರೆಕಾರ್ಡ್ ಆಗೈತಿ, ನನ್ನ ಅಂಗಡಿಯಾಗ ಅದಾವ. ನೀನು ಅಲ್ಲಿಂದ ಕಾಲ್ ಮಾಡಿದ್ದು, ಕಾಲ್ ಫೋನ್ ಹಚ್ಚಿಟ್ಟಿದ್ದು, ವಿಡಿಯೋ ಕಾಲ್ ರೆಕಾರ್ಡಿಂಗ್ ಮಾಡತ್ತಿದ್ದು ನಾನೇ ಮಿರರ್ ಒಳಗೆ ನೋಡಿ ನಿಂಗೆ ವಾಪಸ್ ಬೈದಿದ್ದೆ ಅಲ್ಲ. ಅಕ್ಕಿ ಏನೋ ಒಂದು ಅತ್ತಿ ಸುಸಿ ಅನ್ನ ಕಷ್ಟ ಸುಖ ಹೇಳ್ಕೊಳಕ್ ಬಂದಿರ್ತಾಳ ಫ್ರೆಂಡ್ ಅಂತೇಳಿ. ಅವ್ರ ಅತ್ತಿ ಬಗ್ಗೆ ನನ್ನ ಹತ್ರ ಹೇಳ್ಕೊಂಡಿದ್ದನ್ನ ಈಕಿ ವಿಡಿಯೋ ಮಾಡಿ ಅವ್ರ ಅತ್ತಿ ಕಳ್ಸಿದ್ರೆ ಅವ್ರಿಗೆ ಸಿಟ್ಟು ಬರಂಗಿಲ್ಲ. ಇದು ಮಾಡೋ ಪದ್ಧತಿ ಇದು ಈಕಿದು. ಈಕಿ ಇನ್ನೊಂದು ಮನೆ ಸೊಸೆಯಾಗಿ ಹೋಗಕ್ಕೆ ಅಲ್ಲ ನಾಳೆ ಈಕಿ ಇವ್ರ ಅತ್ತಿದೇನು ಮಾತಾಡ್ಲಾರ್ದಂಗಿರ್ತಾಳ ಇಲ್ಲಿ ಬಂದು. ಈಕಿ ಇವ್ರ ಅತ್ತಿ ಬಗ್ಗೆ ಮಾತಾಡಿದ್ದನ್ನ ವಿಡಿಯೋ ಮಾಡಿ ರೆಕಾರ್ಡಿಂಗ್ ಮಾಡ್ಕೊಂಡು ನಾನು ಇವ್ರ ಅತ್ತಿ ಕಳ್ಸಿದ್ರೆ ಈಕಿಗೆ ಸಿಟ್ಟು ಬರ್ತತೆ ಬರೋದಿಲ್ಲ. ಆಮೇಲೆ ಅದು ಮನುಷ್ಯತ್ವ ಅನ್ಸ್ಕೊಂತತೆ. ಏನೋ ಆಕಿ ಬೇಜಾರಾಕಿ ಹೇಳ್ಕೊಳಕ್ ಬಂದಿರ್ತಾಳ, ಅದನ್ನೆಲ್ಲ ಈಕಿ ಯಾಕೆ ವಿಡಿಯೋ ಮಾಡ್ಬೇಕಿತ್ತು? ಅಮ್ಮ ಇಂಥವೆಲ್ಲ ಈಕಿ ಮಾಡ್ತಾಳ. ಈಕಿ ಮಾಡಿದ್ದನ್ನ ಮುಚ್ಚಿಟ್ಟು ನಾವೇನಾರ ಒಂದು ಮಾತಂದ್ರೆ ಹೇಳ್ತಾಳ ಬಂದದನ್ನ. ನಾನು ಆಗ ಗೊತ್ತಾತ್ ನನಗೆ, ಕರ್ದೆ ಬೈದೆ ಹಂಗ್ಯಾಕೆ ಮಾಡಕತ್ತಿ ಅಂತೇಳಿ. ಏನಾತಂದ್ರೆ ಅಲ್ಲಿಗೆ ನೋಡ್ದೇನೆ ಇಂಥ ಸಗಣಿ ತಿನ್ನ ಕೆಲಸ ಮಾಡಿರ್ತಾಳೆ ಬೇವ ಈಕಿ. ಮತ್ ನೋಡು ನಾ ಏನು ಮಾಡೇ ಇಲ್ಲ, ನಂಗೇನು ಗೊತ್ತೇ ಇಲ್ಲ, ನಾ ಏನು ಅಂದೇ ಇಲ್ಲ. ಎಲ್ಲ ಅವರೇ ಅಂದಿದ್ದು ನನಗೆ ಅವಮಾನ ಮಾಡಿದ್ರು ಅನ್ನೋ ಲೆಕ್ಕಕ್ಕೆ ಮಾತಾಡ್ತಾಳೆ ಈಕಿ. ನೋಡವ ಇವನಿಗೆ ನೋಡಿ, ಇವನಿಗೆ ಹೆಂಡತಿ ಪರ ವಹಿಸ್ಕೊಂಡು ಹೆಂಗ್ ಮಾತಾಡ್ತಾನ. ಬಾಯಿ ಮುಚ್ಚ. ಹೆಂಡತಿ ಪರ ವಹಿಸ್ಕೊಂಡಂತೆ. ಏನ್ ಹೆಂಡತಿ ಪರ ವಹಿಸ್ಕೊಂಡೆ? ಯಾರು ನನ್ನ ಪರ ವಹಿಸ್ಕೊಳಕ್ ಬೇಕಾಗಿಲ್ಲ. ನನಗೇನ್ ಮಾತಾಡ್ಬೇಕಂತ ಗೊತ್ತೈತಿ, ಬುದ್ಧಿನೂ ಐತಿ ತಲೆಯಾಗ. ತಪ್ಪು ಸರಿ ನನಗೂ ಗೊತ್ತಾಕತಿ. ನಾನೇ ನನ್ನ ಪರವಾಗಿ ಸರಿಯಾಗಿ ಮಾತಾಡ್ತೀನಿ. ನನಗೇನಾರು ಅಂದರಿಗೆ ಉತ್ತರ ಕೊಡೋದು ಗೊತ್ತೈತಿ ನನಗೆ. ಇಲ್ಲೋಡ, ನೀನ್ ಲಿಮಿಟ್ ಮೀರಿ ನನ್ನ ಹತ್ರ ನಡ್ಕೊಂಡ್ರೆ ಮತ್ತೆ ಸರಿ ಇರಂಗಿಲ್ಲ. ಈಗ ಹೇಳಕತ್ತೀನಿ, ನಿಂದ ಎಷ್ಟು ಅಷ್ಟೇ ಇರ್ಬೇಕು ನೀನು. ಈಕಿ ಮಾಡಿದ್ ಸರಿನಮ್ಮ? ನೀವೇ ಹೇಳ್ರಿ. ಅಲ್ಲ ನಿಮ್ಮ ತಾಯಿ ನಮ್ಮವನ್ ಬಿಟ್ಟು ಹೋದ್ರಲ್ಲ ಊರಿಗೆ ಹೋಗೋತ್ನಾಗ, ಅವ್ರೊಬ್ಬರನ್ನೇ ಕರ್ಕೊಂಡು ಕಲ್ಗಟ್ಟಿಗೆ ಅವ್ರನ್ನ. ಅದು ಸರಿ ಏನ? ಯಾವ ವಿಷಯನೂ ಎಲ್ಲಿಂದ ತಗೊಂಡೋಗಿ ಎಲ್ಲಿಗೆ ಹಚ್ಚಬೇಡ ನೀನ. ಏನ ಗೊತ್ತೈತಿ? ಇದನ್ನ ಇಲ್ಲಿ ತಿರ್ಚಕ್ಕ ಮಾತಾಡಕತ್ತಿ ಅಂತೇಳಿ. ಏನಾತ? ಏನೇ ಆತ? ಹೌದು ಬಿಟ್ಟೋಗ್ಯಾರ. ಬೇಕಂತ ಏನು ಮಾಡಿದ್ದಲ್ಲ. ನಾನು ಫೋನ್ ಹಚ್ಚಿ ಮಾತಾಡಿದೆ. ನನಗೆ ಗೊತ್ತಾಗಿಲ್ಲವ, ನೆನಪಾಗಿಲ್ಲ, ನನಗೆ ತಪ್ಪಾತು ಅಂತ ನಮ್ಮವ್ ಹಿಂಗ ಮಾತಾಡಾಳ. ಏನ ಆಕಿ ಗೊತ್ತಾಗಿಲ್ಲಂತೆ. ಒಂದು ಕ್ಷಣ ಏನೋ ಗೊತ್ತಾಗ್ಲಾರ್ದ ಮಾಡಿದ್ದನ್ನು ಇಷ್ಟುದ್ದ ಎಳಿತಾ ಇದೆಯಲ್ಲ, ನಿಂಗೆ ನಾಚಿಕೆ ಆಗಲ್ಲ ನಿಂಗೆ? ಏನಾತ? ಮಾಡಬಾರ್ದು ತಪ್ಪ ಅಂತದ್ದು ಏನಾಗೈತಿ? ಅಶ್ವಿನಿ ಅಂದ್ರೆ ನೀ ನನಗನ್ನತ್ತೇನವ? ಹ್ಞೂನವ, ನಾಚಿಕೆ ಆಗಲ್ಲ ಅಂತ ನಿಂಗೆ ಅಂದಿದ್ದೆ. ನೀನು ಅಲ್ಲಿಗೆ ಬೇಜಾರು ಮಾಡ್ಕೊಂಡಿರೋದು. ಅಮ್ಮ ನಾನು ನಿಮಗೆ ಅಂದಿಲ್ಲ, ನಾನು ಅಂದಿದ್ದು ಅಕ್ಕಿಗೆ. ಅಕ್ಕಿ ಈಗ ವಿಷಯ ತೆಗೆದ್ಲಲ್ಲ ಅದಕ್ಕೆ. ಒಂದೇದಮ್ಮ ಆಯ್ತು, ಅವ್ರಿಗೆ ಬಿಟ್ಟು ಹೋಗ್ಯಾರ, ಬೇಕಂತ ಮಾಡಿಲ್ಲ, ಏನೋ ತಪ್ಪಾಗೈತಿ. ನೆನಪಾಗ್ಲಿಲ್ಲವ, ನನಗೂ ಗೊತ್ತಾಗ್ಲಿಲ್ಲ ಕರಿಯಕ ಅಂತಂದು ಅಂದ್ಲಕ್ಕೆ. ಒಂದು ಸಣ್ಣ ವಿಷಯನ ದೊಡ್ಡದು ಮಾಡ್ಕೊಂಡು ಬೆಳೆಸ್ಕೊಂಡು ಹೋಗೋದು ನನಗೇನೋ ಸರಿ ಕಾಣಿಸಲ್ಲ. ತಪ್ಪಾಗಿದ್ದನ್ನ ತಪ್ಪಾಗೈತಿ ಅಂತ ನನಗೂ ಅರ್ಥ ಆಕತಿ. ಆತು, ನೀವು ಈಗ ಅವ್ರು ಮಾಡಿದ್ದನ್ನ ನೀವು ಮಾಡಿದ್ರೆ ಬೇಜಾರು ನಮಗೂ ಆಗಿರ್ತಿತ್ತು. ನಾನು ಇಲ್ಲ ಅಂತ ಹೇಳಂಗಿಲ್ಲ. ಈಗ ಸುಮ್ಮನೆ ಅದನ್ನೇ ಬೆಳೆಸ್ಕೊಂಡು ಹೋದ್ರೆ ಅದು ದೊಡ್ಡಸ್ತನ ಅನ್ಸಲ್ಲ. ಅದು ಏನು ನೋಡ್ರಿ, ವಿಚಾರ ಮಾಡ್ರಿ, ಆಗದ ಆಗೋತು. ಅದನ್ನೇ ಬೆಳೆಸ್ಕೊಂಡು ಹೋಗೋದ್ರಾಗ ಏನೂ ಅರ್ಥ ಇಲ್ಲ. ಇನ್ನೊಂದ್ಸಲ ಏನಾರ ನಾಟಕ ಮಾಡಕ ಏನು ಆಕಿ ಹಂಗಂದ್ಲು ಹಿಂಗಂದ್ಲು, ಏನು ಅಂಗಡಿಗೆ ಹೋದಾಗ ನಂಗೆ ಅವಮಾನ ಮಾಡಿದ್ಲು. ಇವತ್ತೇ ಹೇಳಕತ್ತೀನಿ, ಈಗ ಹೇಳಕತ್ತೀನಿ, ನನ್ನ ಅಂಗಡಿ ನೀ ಕಾಲು ಹಿಡ್ದು ಕೂಡ್ದು ಇನ್ಮೇಲೆ ಯಾವತ್ತು ಏನ. ಈಗ ಅತ್ತಿಯವ್ರ ಮುಂದೆ ಹೇಳತ್ತೇನೆ, ನನಗೇನು ಮುಚ್ಚು ಮರಿ ನನಗೆ ಯಾವುದೂ ಇಲ್ಲ. ನನಗೆ ಇದ್ದಿದ್ದಂಗೆ ಹೇಳ್ತೇನೆ, ನೀನು ನನ್ನ ಅಂಗಡಿ ಕಾಲು ಹಿಡ್ದು ಕೂಡ್ದು. ಅದು ಅಲ್ಲದೆ ನನ್ನ ಹತ್ರ ಕಷ್ಟ ಸುಖ ಹೇಳ್ಕೊಳಕ್ ಬಂದಿರೋ ನನ್ನ ಫ್ರೆಂಡಿನ ಬಗ್ಗೆ ವಿಡಿಯೋ ಮಾಡಿ ಅವ್ರ ಹತ್ತಿ ಕಳಿಸಿದ್ರೆ ಅಕ್ಕಿ ಜೀವನ ಏನಕ್ಕೈತೆ ಅನ್ನೋದು ವಿಚಾರ ಮಾಡಿ. ಮೊದಲೇ ಅವ್ರಿಬ್ರಿಗೆ ಒಬ್ರಿಗೊಬ್ರಿಗೆ ಆಗಿ ಬರ್ತಾ ಇಲ್ಲ, ಇದು ಬೇರೆ ಇನ್ನಷ್ಟು ದೊಡ್ಡದು ಮಾಡು. ಸಾಲದಕ್ಕೆ ಬಂದು ಹೇಳಿ ನಾನು ಬೇರೆ ಮನೆ ಮಾಡ್ಕೋಬೇಕಂತ ವಿಚಾರ ಮಾಡಿನ. ಎಲ್ಲ ಹೇಳಿದ್ರು ನಿಮ್ಮಣ್ಣ, ಇಂಥವೆಲ್ಲ ನಾಟಕ ಕಟ್ಟಿಟ್ಬಿಡ ನೀನು. ಇನ್ನೊಂದು ಮನೆಗೆ ಹೋಗಕ್ಕೆ ನೀನು ಸೊಸಿ ಹಾಕಕ್ಕ. ಹೌದು ಅಲ್ಲ, ನೆಟ್ಟಗಿರೋ ಒಂದಿಟ್ಟು
ಬರೀ ಇಲ್ಲದ ಸಲದ ಸೇರಿಸ್ಕೊಳ್ಳೋದು ಜೋಡಿಸ್ಕೊಳ್ಳೋದು ಸುಳ್ಳು ಸೊಟ್ಟು ಸೇರಿಸ್ಕೊಂಡು ಹೇಳೋದು. ತಾ ಮಾಡಿದ್ ಮುಚ್ಚಿಡ್ತಾಳ, ಮಂದಿ ಮಾಡಿದ್ದನ್ನು ಹೇಳ್ತಾಳ. ನಾಚಿಕೆ ಆಗ್ಬೇಕು ನಿನಗೆ. ಈ ವಯಸ್ಸಕ್ಕೂ ಈ ಥರ ನಡ್ಕೊಂತೀಯಲ್ಲ. ನಿನ್ನ ಮಾತು ನಂಬ್ತೀವಲ್ಲ, ನಂಬ್ತೀವಿ ಅಂತ ಅನ್ನೋದೇನೈತಿ, ನಂಬ್ತಾರಲ್ಲ ಅತ್ತಿಯರ, ಅವ್ರು ಹಿಂಗೆ ಮಾಡ್ಕೊಂತ ಹೊಂಟ್ರೆ ನಾಳೆ ಗಂಡನ ಮನೆಯಿಂದ ಒಂದು ತುಪಾನಿ ತಂದು ತಲೆ ಮ್ಯಾಗ ಹಾಕೋದು ಗ್ಯಾರಂಟಿ ನೀನು. ಒಂದ್ಸಲ ಹೇಳಿದ್ರೆ ಸೈ, 2 ಸಲ ಹೇಳಿದ್ರೆ ಸೈ, ಬರೇ ಇದನ್ನೇ ನೋಡ್ಕೊಂಡಿರ್ಬೇಕಾನೆ ಈಕಿ ಮನೆ ಈಕಿದೆ. ನೋಡವ ಬೋಯ್ ಮುಚ್ಚು ನೀನು. ಅದನ್ನೇದ ವಿಡಿಯೋ ಮಾಡಕ್ಕೆ ಹೋಗಿದ್ದಿ? ನಿನಗೆ ಹಲ್ಲು ಬಂದಾವ ನಿನಗೆ? ನಿನಗೆಂತ ಇದದೀಯ ನೀನು? ನನಗೆ ಗೊತ್ತಿಲ್ಲ ಬಿಡು. ಇದು ಹೇಳಿದೆ ನಿನ್ನೆ ನೀನು ನನಗೆ ವಿಡಿಯೋ ಮಾಡಕ್ಕೆ ಹೋಗಿದ್ದೆ ಅದಕ್ಕೆ ಬೈದ್ರು ಅಂತ ಏನಾರ ಹೇಳಿದೆ ನೀನು? ನಿಂಗೆ ಹೊಟ್ಟೆಗೆ ಅನ್ನ ತಿಂತೀಯ, ಸಗಣಿ ತಿಂತೀಯ ನೀನು? ಕಷ್ಟ ಸುಖ ಒಬ್ರಿಗೊಬ್ರು ಹೇಳ್ಕೊಂತಾರೆ, ಅದನ್ನು ವಿಡಿಯೋ ಮಾಡಿ ಅವ್ರಿಗೆ ಕಳ್ಸೋದಂತಂದ್ರೆ ಅದು ಅವ ವಿಡಿಯೋ ಮಾಡಕ್ಕೆ ಹೋಗಿರ್ಲಿಲ್ಲವ, ಸುಳ್ಳು ಹೇಳತ್ತೊಳಕ್ಕೆ. ಬಾಯ್ ಮುಚ್ಚ. CC ಕ್ಯಾಮರಾ ರೆಕಾರ್ಡಿಂಗ್ ತೋರಿಸ್ತೇನೆ ಅಂದಾಗ ಬಾಯ್ ಮುಚ್ಕೊಂಡು ಸುಮ್ಮನೆ ಇದ್ದಿ, ತೋರ್ಸನ್ಬೇಕಿತ್ತೆ. ಈಗೇನು ಸುಳ್ಳು ಹೇಳತ್ತಾಳ? ಹಂಗಾರೆ ತೋರಿಸ್ತೀನಿ ತಡಿ ಕರಿತೀನಿ ತಡಿ. ಇಲ್ಲ ಬಿಡು ಬೇಡ. ಹೌದು ಮಾಡಕ್ಕೆ ಹೋಗಿದ್ದೆ ಹಂಗ. ಅವ ಇನ್ನೊಂದ್ಸಲಿ ಈಕಿ ಮಾತು ನಂಬಾರ್ದು ನೋಡವ. ಈಕಿ ಏನು ಹೇಳಿದ್ರು ಕೇಳಬಾರ್ದು, ಅದೇ ಈಕಿ ಕೊಡ ಶಿಕ್ಷೆ. ನೋಡು ಅಶ್ವಿನಿಗೆ ಹೇಳ್ದೆ ಹಿಂಗೆ ಅನ್ನತಾಳ ಅಂತೇಳಿ, ಬಂದು ಹೇಳಿದ್ಲಲ್ಲ ಕರೆಕ್ಟಾಗಿ. ಈಗ ತಪ್ಪು ಸರಿ ಈಕೆ ಎಲ್ಲ ಕರೆಕ್ಟ್ ಇರ್ತಾಳ ಅಂತ ಹೇಳಕ್ಕಾಗಲ್ಲವ. ಏನು ಈಕಿ ನಾಳೆ ಹಿಂಗಾದ್ರೆ ಅಶ್ವಿ ಏನ ಈಕಿನ ನಂದಿನಿ ಯಾರು ನಂಬೋದಿಲ್ಲ. ನಿನ್ನ ಮಾತನ್ನ ತಿಳ್ಕೊಂಡ್ಬಿಡು. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಸಿಟ್ಟು ಬಂದತ್ ಮತ್ತೆ ಅದಕ್ಕೆ ವಿಡಿಯೋ ಮಾಡಿ ತೋರಿಸ್ತಾನೆ ಮಾಡ್ತಾನೆ ಅಂತಂದೇನ, ಅದಕ್ಕೆ ಸಿಟ್ಟು ಬಂದತಿ. ನಿನ್ಗೆ ಏನು ಹೇಳೋದಂತೇಳಿ ತಿಳಿವಲ್ದು ನನಗಂತರು. ಒಟ್ಟು ಅತ್ತಿ ಸೊಸಿ ತಡಕ್ಕೆ ನಡಕ್ಕೆ ತಂದು ಹಾಕು. ಅದು ಏನು ಮಾಡ್ಬೇಕಂತದೀಯ ಮಾಡಿ ಹೋಲತ್ತ. ಏನು ನಮ್ಮ ಈ ಮನೆ ಏನಾರ ಅಕಸ್ಮಾತ್ 2 ಆತು, ಅದು ನಿನ್ನಿಂದಾನೆ ಅಂತ ತಿಳ್ಕೊಂಡ್ಬಿಡ್ತೇನೆ ನಾ ಅಂತರು. ಅವ ಅಶ್ವಿನಿ ತನಗನ್ಸಿದ್ದನ್ನ ನೇರವಾಗಿ ಮಾತಾಡ್ತಾಳೆ. ಈಕಿ ನಂಗೆ ಇಲ್ಲ ಬಾರ್ದು ಹುಟ್ಟಿಸ್ಕೊಂಡು ಹೇಳಂಗಿಲ್ಲ. ಈಕಿ ಅಶ್ವಿನಿ ಬೈದ್ಲು ಅಂತ ಹೇಳತ್ತಿಲ್ಲವ. ನಾಳೆ ಕರೆನ ಈಕಿ ಇನ್ನೊಂದು ಮನೆ ಸೊಸಿ ಆಗಕಿ ಹಿಂಗೆ ಮಾಡಿದ್ರೆ ಹೆಂಗಂತ ಹೇಳಿ ನೀನೇ ನೋಡೋಣ. ಅಲ್ಲ ಅಲ್ಲೂ ಹಿಂಗೆ ಒಬ್ರಿಗೊಬ್ರು ಮಾತಾಡಿದ್ದೀನಿ, ರೆಕಾರ್ಡಿಂಗ್ ಮಾಡಿ ತೋರಿಸಿ ಮಾಡಿ ಏನೋ 1-2 ಹಚ್ಚೇ ಬಿಟ್ಲಪ್ಪ. ಅವಾಗ ಗತಿ ಏನಂತ? ಈಗ ನೀನು ಯಾರ್ದಾರ ಬಗ್ಗೆ ಏನಾರ ಮಾತಾಡ್ತಿರ್ತಿ, ಇಲ್ಲ ಅತ್ತಿ ಮಾಡಿದ್ ನಿಂಗೆ ಸಿಟ್ಟು ಬಂದಿರ್ತಿ, ಅತ್ತಿ ಬಗ್ಗೆ ಏನಾರು ಹೇಳ್ತಿರ್ತಿ, ಅದೇ ಅಪ್ಪನ ತಂಗಿ ಬಗ್ಗೆ, ಅದನ್ನು ವಿಡಿಯೋ ರೆಕಾರ್ಡ್ ಮಾಡಿ ಅವ್ರಿಗೆ ತೋರಿಸಿದ್ರೆ ಈಗ ಅಶ್ವಿನಿ ನಿಂಗೆ ಸಿಟ್ಟು ಬರ್ತತಿಲ್ಲ. ಮತ್ತೆ ಕರೆಕ್ಟ್ ಐತಿ. ಈಕಿ ಮಾಡೋದು ಯಾರಿಗೂ ಗೊತ್ತಾಗಲ್ಲ. ಸಾಕಾಗೈತವ ಈ ಹುಡುಗಿ ಸಲುವಾಗಿ, ನನಗಂತೂ ಸಾಕಾಗೈತಿ. ಅಪ್ಪ ಎಂತ ಜೋರ್ ಮಳಿ ಬರಾತಿ. ಯಪ್ಪ ಏನ್ಲೇ ಯಪ್ಪ ಅವಲೇ ನಿಮ್ಮವ್ವ ಪ್ಯಾಟಿಗೆ ಹೋಗ್ಯಾಳ. ಪ್ಯಾಟಿಗೆ ಹೋಗೈತೆ? ಛತ್ರಿ ತಗೊಂಡು ಹೋಗೈತೆ ಇಲ್ಲ? ಈ ಪರಿ ಮಳಿ ಬರಾಕತ್ತೈತಿ. ಯಾರಿಗೆ ಗೊತ್ತು ಹೋಗ್ಲೆ ಮರ, ತೊಗೊಂಡು ಹೋಗ್ಯಾಳೋ ಬಿಟ್ಟಾಳ, ಯಾರಿಗೆ ಗೊತ್ತು. ತೊಗೊಂಡು ಹೋದ್ರು ಹೋಗಿರ್ಬೋದು. ತಿನ್ನಕ್ಕೆ ಏನು ಮಾಡೈತಿ? ಹೊಟ್ಟೆ ನಂಗ ಒಳಗೆ ಹೋಗ್ಲಿ, ಏನಾದಿದ್ರು ಇರ್ಬೇಕು. ಒಬ್ಬ ಮತ್ತಾಗ ಈ ಪರಿ ಥಂಡಿ ಮಳಿ ಹತ್ತಿ ಬಡಿಯಾಕತ್ತೈತಿ, ತಲೆ ಹಿಡ್ಸಾಕತ್ತಾಗ ಬಂದಾನಿಲ್ಲಿ. ಛತ್ರಿ ತೊಗೊಂಡು ಹೋಗಿಲ್ಲ ಅಂದ್ರೆ ನಾ ಏನು ಮಾಡಲಿ? ಮಳಿ ಬರಾಕತ್ತೈತೆ ಅಂತ ನಾ ಏನು ಛತ್ರಿ ತೊಗೊಂಡು ಓಡೋಗ್ಲಿ? ಯಾಕೆ ಕೊಡಾಕ? ಮಳಿ ಮಳಿ ಹಾಂ ಮಳಿ 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 ಅಯ್ಯೋ ದೇವ್ರಿ, ಅಷ್ಟು ಹೇಳೋಗಿದ್ಲು ಬಳಕ ಮೆಸ್ಕಾಯಿ ಇಟ್ಟನ್ ಮ್ಯಾಲೆ ತೊಗೊಂಬರ್ರಿ ಅಂತೇಳಿ. ಮಳಿ ಓಹೋ ಅಂಗಳದಾಗ ಈ ಪರಿ ನೀರು ನಿಂತಾವಂದ್ರೆ ಸುಮಾರು ಹೊತ್ತೆ ಆತಂಗಾರ ಬರಾಕತ್ತಿ. ಮುಗಿದೋತ್ ನನ್ನ ಕತಿ. ಇವ್ ಮರಿ ಏನ್ ಮಾಡ್ಲಿ? ಶೋ ದೇವ್ರೆ, ಏನ ಛತ್ರಿ ತೂತು ಬಿದ್ದು ಹೋಗೈತಾಗ. ಈ ನಮ್ನಿ ತೋರ್ಸ್ಕೊಳಕತ್ತಾಗ ಇದೊಂದು ಮಳಿ ಅಡವತ್ನ್ಯಾಗ ಹಚ್ಚಿ ಹೊಡ್ಯಾಕತ್ತಿ ಬಿಡ್ತೈತಿ. ಸಂಜೆ ಆಗತ್ಲೆ ಬರ್ತಿತ್ತು, ತಲೆ ಹಿಡ್ಸಾಕತ್ತಾಗ. ಇವತ್ತು ಯಾಕೆ 3 ಗಂಟೆಗೆ ಚಾಲು ಆಗೈತಿ. ಅಯ್ಯೋ ಬಂದೇ ಬಿಟ್ಲಪ್ಪ. ಎಲ್ಲೋಲಿ ಮಳಿ ಇಲ್ಲೋಡ್ರಿ, ಮೈ ಕೈ ಎಲ್ಲ ತಪ್ಪಂತ ಹೋದಪ್ಪ. ಸರಿ ಇಲ್ಲಿ ಸೀರೆ ಕಳೆದು ಬೇರೆ ಸೀರೆ ಉಟ್ಕೋತೇನೆ. ಸರಿ ಒಂದು ಈಟ್ ಚಾಕಿಡ್ರಿ, ಬಂದೆ. ಸಕ್ರೆ ಒಂದು ಹಾಕ್ಬೇಡ್ರಿ, ಚಾಪಡಿ ಅಷ್ಟ ಹಾಕ್ರಿ, ಬಂದು ಸಕ್ರೆ ಹಾಕ್ತೇನೆ. ಒಳಗೋಗ್ಯಾಳ, ಪಟ್ಟ ನಂಗೆ ತೆಗಿಬೇಕು ಅವನ್ನ. ಸ್ವಲ್ಪ ಸಮಯದ ನಂತರ ಅಯ್ಯ ಅಪ್ಪೆಲ್ಲೋತ ನಿಮ್ಮ ಅಪ್ಪನ ಚಾಕಿಡಾಕತ್ತಿರ್ಬೇಕಲ್ಲ ಒಳಗೆ. ನಾನು ಚಾಕಿಡದ್ನಪ್ಪ, ಮಳ್ಯಾಗ ತೋರ್ಸ್ಕೊಂಬಂದು ತಲೆ ಕೆಟ್ಟು ಹೋತತ್ತಾಗ. ಅಯ್ಯ ನಾ ಇಷ್ಟೊತ್ತ ರೂಮ್ ಅಲ್ಲೇ ಅಡಿಗೆ ಮನೆಯಾಗ ಇದ್ನಲ್ಲ. ಅಡಿಗೆ ಮನೆಯಾಗ ಇದ್ದಿ? ಈ ಮಳೆಯಾಗೆಲ್ಲೋ ಕಂಡ್ಲ ನಿಮ್ಮಪ್ಪ ಕತ್ತಿ ನಿಂದೊಂದತ್ತಾಗ. ಇಲ್ಲವಾ ಇಷ್ಟೊತ್ತನ ಇಲ್ಲೇ ಮಕ್ಕೊಂಡಿತ್ತಪ್ಪ. ಅವ್ವ ಸಾರು ಮಸ್ತಾಗಿತ್ತು, ಟಮಾಟಿ ಸಾರು. ಈ ಮಳೆಯಾಗೂ ಅದಕ್ಕೂ ಬಿಸಿ ಮಾಡ್ಕೊಂಡು ಅನ್ನದ ಜೊತೆ ತಿನ್ನಕತ್ರ ಎಂತ ರುಚಿ ಟಕತ್ತತಿದೆ. ಹೌದಾ? ಏನಂದಲ್ಲಿನ ನಿಮ್ಮಪ್ಪ ಇಷ್ಟೊತ್ತು ಇಲ್ಲೇ ಮಕ್ಕೊಂಡಿತ್ತು? ಎಲ್ಲೋಗಿದ್ರಿ? ಮಳಿ ಬರಾತಿದ್ ನೋಡತ್ತಿದ್ದೆ, ಚಾಕಿಟ್ ಅಂತೇಳಿ. ಮೆಣಸಿಕಾಯಿ ತೆಗಿಯಂದಿದ್ನೆಲ್ಲ ತೆಗೆದಿದ್ರಾ ಇಲ್ಲ? ಹಾ ತೆಗ್ದೇನಪ್ಪ. ಏನ್ ತೆಗ್ದ ನಾನು? ತೆಗ್ದಿರೋದಿಲ್ಲ ಅದ ಅಂದೆ. ಅದ ಗಿರ್ಜಿ ತಡಿಲಿ, ಆಮೇಲೆ ನೋಡುವತ್ತಿ. ಏನು? ಅಯ್ಯೋ 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 ಅವ್ವ ದೇವ್ರೇ. ಅಲ್ಲ ನಿಮಗೆ ಏನು ತಲೆಗಿಲಿ ಕೆಟ್ಟತ್ತನ್ರಿ ನಿಮಗೆ?
ಅಯ್ಯೋ 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 ಎಲ್ಲಾ ನೀರ್ ನಿಂತಾವಲ್ರಿ, ಕಂಡಾಬಿಟ್ಟಿ ಮೆಣಸಿನ್ಕಾಯಿ. ಏನ್ ಇದಿ ಕುಡ್ದಂಗ್ ಕುಡೀರಂತ ನಾನು ನಿಮಗೆ ಹೆಣ ಚಂದಾಗ್ಲಿ. ಥೂ, ನಿಮ್ಮ ಅಷ್ಟು ಒಂದು ಬೇಜವಾಬ್ದಾರಿ ಮನುಷ್ಯ ಒಳ್ಳೇದಲ್ಲ. ನಾನು ನೋಡಿದ್ರೆ ಡಿ ಮಾರ್ಕೆಟ್ ಅಡ್ಡಾಡಿ ಪೇಟಿ ಅಡ್ಡಾಡಿ ಎಲ್ಲಾರಿಗೆ ಅಂಗಡಿಯಾಗ ಕೇಳಿ ಕೊಟ್ಟು ರೊಕ್ಕ ಇಸ್ಕೊಂಡು ಬಂದೆ. ಅಷ್ಟ ಕೊಂಡ ಮಾಲ್ ಒಬ್ಬೇಕೆ ಹೊತ್ಕೊಂಡು ಹೋದೆ. ನಿಮ್ಮನ್ನ ಎದಕ್ಕೆ ಮನೆಗೆ ಬಿಟ್ಟೋದೆ? ಮಳೆ ಬಂದ್ರೆ ಮೆಣಸಿನ್ಕಾಯಿ ತೆಗೀರಿ, ಬಿಸಿಲಿಗೆ ಹಾಕೇನಿ ಅಂತ ಹೇಳೇ ಎಲ್ಲ ಬಿಟ್ಟೋಗಿದ್ದೆ. ಅಯ್ಯೋ ದೇವ್ರೇ, ಕಮ್ಸೆ ಕಮ್ಮಿ ಅಂದ್ರೆ 3-4 kg ಮೆಣಸಿನ್ಕಾಯಿ ಒಣಾಕಿದ್ದೆ. ಎಲ್ಲಾ ನೀರ್ ಪಾಲಾಗಿ ಹೋತು. ಈಗ ನಾಳೆ ಒಣಾಕಿದ್ರೆ ಎದಕ್ಕೆ ಬರ್ತದ? ಎದಕ್ಕೂ ಬರ್ಲಾರ್ದಂಗ ಆದ್ಬೋವು. ಉಪ್ಪು ಗಿಪ್ಪು ಅದ್ರಾಗ ಇದ್ದಿದ್ ಮಸಾಲೆ ಎಲ್ಲ ನೀರಾಗ ಕೊಚ್ಕೊಂಡು ಹೋತು. ಅಲ್ಲ, ಇಷ್ಟೊಂದು ಜವಾಬ್ದಾರಿ ಇಲ್ಲ ಅಂದ್ರೆ ಹೆಂಗ್ರಿ ನಿಮ್ಗ? ನನ್ನ ಜೋಡಿ ಮಾತಾಡಕ ಹೋಗ್ಬೇಡ್ರಿ ನೀವು, ನನ್ನ ಜೋಡಿ ಮಾತಾಡಕ ಹೋಗ್ಬೇಡ್ರಿ. ಇನ್ನೇನ್ ಅಂದು ಆಡಿ ಉಪಯೋಗ ಇಲ್ಲ ನಿಮಗೆ. ಗಿರ್ಜಿ, ನಾ ಬೇಕಂತ ಮಾಡಿಲ್ಲಲೇ. ಹಾಳಾದದು ಎಷ್ಟು ಜವಾಬ್ದಾರಿಯಿಂದ ಇಟ್ಟಿನ ಗೊತ್ತಾ? ಏನದು ಹಾಳಾದಿಲ್ ಕುಂತೀನಿ ಉಣ್ಣೆ ಒಂದು ಈಟ್ ಹಿಂಗೆ ಹಂಗತ್ತ ಮಕ್ಕೊಂಡೀನಿ. ಆದ್ರೆ ಅವ್ನು ನಿದ್ದಿನ ಹತ್ಬಿಡತ್ತೆ ಸುಡುಗಾಡತ್ತಾಗ. ಬಿಸಿಲಿತ್ತು ಮರೆ, ನಾನು ನೋಡೀನಿ. ಅದು ಹೆಂಗೆ ಅಷ್ಟು ಬಿಸಿಲಾಗು ಮಳೆ ಬಂದತ್ತೆ ಅನ್ಸ್ ಸುಡ್ಗಾಡತ್ತಾಗ. ಒಟ್ಟು ಗಿರ್ಜಿ ಅಳಬೇಡ್ಲೆ, ನಿಂಗೆ ಹತ್ರ ನಂಗೆ ಬೇಜಾರಾಕತಿ. ನಾ ಬೇಕಂತ ಮಾಡಿದ್ದಲ್ಲ. ಬೇಜಾರಾಕೈತಿ ಅಂತೀರಿ? ಅಲ್ಪ ಸ್ವಲ್ಪ ಲಾಭ ಆಗಿದ್ದನ್ನ ಎಷ್ಟು ಖುಷಿ ಪಡಾತಿದ್ದೆ. ಆ ಲಾಭ ಪೂರ್ತಿ ಹೋತಲ್ಲ ಇಲ್ಲೇ. ಇನ್ನೇನು ಖುಷಿಯಾಗಿರ್ಬೇಡ, ಇದು ಖುಷಿಯಾಗಿರು ಅಂತೀರಿ. ಹೆಂಗ್ ಖುಷಿಯಾಗಿರ್ಬೇಕ್ರಿ? ಹೆಂಗ್ ಹೇಳ್ಬೇಕು ನಿಮಗೆ? ಇನ್ನೂ ನಾನು ಅಂತೀನಿ. ನನ್ನ ಹತ್ತಾಗ ಮನುಷ್ಯ ಒಂದು ಸ್ವಲ್ಪ ಇದು ಇಲ್ಲಾಂದ್ರೆ ತಿಳುವಳಿಕೆ ಇಲ್ಲಾಂದ್ರೆ ಇನ್ನೇನು ಮಾಡ್ಬೇಕಾತ್ ನಿಮ್ಮನ್ನು ತಗೊಂಡ ನಾನು. ಮಾತಾಡಕ್ಕೆ ಹೋಗ್ಬೇಡ್ರಿ ನನ್ನ ಜೋಡಿ. ಗಿರ್ಜಿ ಹಾಳಾದ ನಿದ್ದಿ ಯಾಕಾರ ಬಂತ ಏನತ್ತಾಗ? ಮಕಾಯ ನೋಡ್ತಿಲೆ? ಇಲ್ಲ, ನಾ ಏನು ನೋಡಿಲ್ಲ. ಏನ ಜೀವ ಆರಾಮ್ ಕೂತ್ಬಿಟ್ಟಿ? ಏನು ಆರಾಮ್ ಬಿಡ ಯವ್ವ, ಆತಾಗ ಒಟ್ಟು ಕುಂತಾನಿ. ಏನ ನಮ್ಮ ನಶೀಬನ ಬರಬರಿ ಇಲ್ಲ. ನಮ್ಮ ಶಾಂತಕ್ಕನ ನಶೀಬ, ಅದು ಈ ವಯಸ್ಸಕ್ಕೆ ನಮ್ಮ ಕಿವುಡು ಮಲ್ಲಜ್ಜಿ ನಶೀಬ ನೋಡ್ದೇನ. ಅಚ್ಚಿ ಸಲ ತಮಿಳ್ನಾಡಿಗೆ ಹೋಗಿ ಅಟ್ಟೆಲ್ಲ ಗುಡಿ ಗುಂಡಾರ ನೋಡಿ ಬಂದರು. ಈಗ ಮತ್ತೆ ಅದೇನೋ ಬೀಗ್ರ ಜೊತೆಗೆ ಸೇರ್ಕೊಂಡು ಎಂಥದ ಉತ್ತರ ಪ್ರದೇಶ ಮಧ್ಯಪ್ರದೇಶ ಎಲ್ಲ ಅಡ್ಡಾಡಕ್ಕೆ ಹೋಗ್ಯಾರಂತವ, ಜ್ಯೋತಿರ್ಲಿಂಗಗಳೆಲ್ಲ ನೋಡಾಕ. ಆಕೆ ಊರು ಅಡ್ಡಾಡಕ್ಕೆ ಹೋಗ್ಯಾಳ? ಇಲ್ಲೇ ಗೌಡ್ರ ಗತಿ. ಅಯ್ಯೋ, ಗೌಡ್ರಿಗೇನೇವ ಹೋಗಿ ಬಾ ಅಂತ ಹೆಂಡತಿ ಕಳಿಸಿ ಆರಾಮಾಗಿ ಅಡ್ಡಾಡಕತ್ತಾರ ಇಲ್ಲಿ. ಮತ್ತಿನ್ನೇನೈತಿ? ನಮ್ಮ ಗಂಡುಗಳು ಅದಾವು. ಎಲ್ಲಾರ ಒಂದಿನಾರ ಹೋಗಕ್ಕಾಕತ್ತೇನು ನಾವು? ನಮ್ಮ ನಶೀಬಕ್ಕೆ ಎಲ್ಲೇ ಆಗೋದಲ್ಲ. ಅಯ್ಯೋ ಕಲ್ಲವ್ವ, ನಿನಗೆ ಗೊತ್ತಿಲ್ಲ ಏನು ಅದು? ಗೌಡ್ರು ಶಾಂತಕ್ಕೆ ಆರಾಮಾಗಿ ಹೋಗ ಅಂತ ಯಾಕೆ ಹೇಳಿದ್ರಿ ಹೇಳು? ಅಲ್ಲ, ಮತ್ತು ನಾನು ಅಂತೆ ಅಂತ ಯಾರ ಮುಂದೆ ಹೇಳಕೋಬಿಡವಾ? ಏನು ನಾ ಹೇಳ್ತಾನೆ ಕೇಳಿ ನಿನಗೆ. ಮತ್ತು ಇದು ಏನಾರ ಆಮೇಲೆ ಅಪ್ಪಿ ತಪ್ಪಿ ಆ ಬಿಡಾಡಿ ಗಿರ್ಜಿ ಕಿವಿಗೆ ಬಿದ್ದರೆ ಮುಗಿದೋತು ನನ್ನ ಕತಿ. ಅದಕ್ಕೆ ಮತ್ತು ಅನ್ಬೇಡ ನಾ ಅಂದೆ ಅಂತೇಳಿ. ಏನು ನಾನು ಕಣ್ಣಿಗೆ ಬಿದ್ದಿದ್ದು ಹೇಳಾಕತ್ತೀನಿ. ಏನು? ಗಿರ್ಜಿ ಗೌಡ್ರದು ಲವಿಡವಿ ನಡೆದೈತಿ. ಯಾರಂದ್ರೆ ನಿನಗೆ? ಹೋಗ, ಹಂಗೆ ಹಂಗಾಕತಿ? ಅಯ್ಯೋ ತಾಯಿ, ನಿನಗೇನು ಗೊತ್ತು? ಅಲ್ಲ, ನಾನು ಕಣ್ಣಾರೆ ನೋಡ್ಲಾರ್ದ ಯಾರು ಹೇಳಂಗಿಲ್ಲ. ಅಯ್ಯೋ ದೇವ್ರೇ, ಅಡುಗೆ ಮಾಡಿ ಕೊಡೋದೇನು, ಒಳಗೆ ಹೋಗಿ ಕುತ್ಕೊಂಡು ತಾಸುಗಟ್ಲೆ ಒಳಗೆ ಹೋದ್ರೆ ಹೊರಗೆ ಬರೋದು ಅಷ್ಟೋತನ ಏನಿರ್ತದಪ್ಪ. ಒಬ್ಬ ಹೇಂತಿಲ್ಲ ಮನ್ಯಾಗ, ಹೌದಾ? ಒಬ್ಬ ಗಣಮಗ ಅಷ್ಟೋತನ ಬೇರೆ ಯಾವ್ದ ಹೆಂಗಸ ಹೋಗಿ ಒಳಗಿರೋಂಥದ್ದು ಏನೈತಿ? ಅಯ್ಯೋ ದೇವ್ರೆ, ಹಂಗಂತೀಯನ? ಮತ್ತೆ ಶಾಂತಕ್ಕ ಅಂತಾಳ? ಮತ್ತು ಅಕ್ಕನ ಗಂಡ ಹಂಗೆ ನನಗನ್ಸಲ್ಲ. ಗೌಡ್ರ ಕಡೆ ಹೊಲ ಮಾರಿದ ರೊಕ್ಕ ಬ್ಯಾಂಕ್ನಾಗ ಇಟ್ಟಿದ್ದು ಜಗ್ಗೈತಿ. ಗಿರ್ಜಿಗೆ ರೊಕ್ಕದ ಅವಶ್ಯಕತೆ ಐತಿ ಈಗ, ಗೊತ್ತನ? ಅದಕ್ಕೆ ಇಂಥವೆಲ್ಲ ಮಾಡ್ತಿರ್ತಾರ. ಏನಪ್ಪ, ಯಾವತ್ತದಾಗ ಯಾವ ಇರ್ತತಿ ಅಂತ ಹೆಂಗೆ ಹೇಳೋದು? ಹೌದಿಲ್ಲ? ಆದ್ರೆ ನಂಗೆ ಗೊತ್ತು ಇದೇನು ಎತ್ತ ಅಂತೇಳಿ. ನಿನ್ನೆ ರಾತ್ರಿ ಹೋಗ್ಯಾಳ, ಬೆಳಗ್ಗೆ ಹೋಗ್ಯಾಳ. ಇದೇನತೈತಿ? ಅದೇನಂತದ್ದು ಅಡುಗೆ ಕೊಡೋಂಥದ್ದು? ಸುಮ್ಮನಿರು ನೀನು, ನನಗೆಲ್ಲ ಗೊತ್ತು. ಮನುಷ್ಯ ಅಲ್ಲ, ತಾವು ಮಾಡ್ಕೊತಿನ್ನೋದೇ ಒಜ್ಜಿ. ಇನ್ನೊಬ್ರಿಗೆ ಯಾಕವ ಅವರೆಲ್ಲ ಅಷ್ಟೆಲ್ಲ ಮಾಡ್ತಾರೆ ಹೇಳಿ ನೋಡೋಣ. ನೀನು ನಂಬು, ನಾ ನಂಬಲ್ಲ. ಬೇಕಾದ್ರೆ ಇನ್ನೊಂದ್ಸಲ ತೋರಿಸ್ತೇನೆ ನಿಂಗೆ. ಏನು ಅಲ್ಲ, ಮತ್ತೆ ನಾ ಅಂದೆ ಅಂತ ಹೇಳೋಕ್ಕದು ಹೋಗ್ಬೇಡವ. ಏನು? ಇಲ್ಲ, ನಾನೇನು ಅನ್ನಲ್ಲ, ನೋಡಂತಡಿ. ಏನಿದ್ರು ಇದ್ದತ್ತು ಹೆಂಗೆ ಹೇಳೋಕ್ಕತ್ತ? ಹೌದಿಲ್ಲ? ಅದನ್ನೇ ಮತ್ತೆ